ಮೇಷ್ಟ್ರು ಬೇಕಾದವರಾದರೆ ಶಿಷ್ಯನಿಗೆ ಇಂತಿಂಥದ್ದೆಲ್ಲ ಬರುತ್ತೆ, ಸರಿಗೆ ನೋಡ್ಕೊಂಡು ಬಾ, ಇಂಪಾರ್ಟೆಂಟ್ ಹೇಳ್ತೀನಿ, ಪಾಸ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ಎಲ್ಲ ಹೇಳು ಅಂದರೆ ಪೂರ ಪೇಪರ್ ಲೀಕೌಟ್ ಎಲ್ಲ ಮಾಡಬಾರ್ದು, ಎಲ್ಲ ಮಾಡಲ್ಲ. ನಿಂಗೋಸ್ಕರ ಹೇಳ್ತೇನೆ, ಮುಖ್ಯವಾದದ್ದನ್ನು ಹೇಳ್ತೇನೆ. ಯಾಕಂದರೆ ವಿಸ್ತಾರ ಮಾಡಿ ಹೇಳಿದ್ರೂ ಕೂಡ ಪೂರ್ಣ ಹೇಳಲಿಕ್ಕಾಗಲ್ಲ. ನಾಸ್ತಿ ಅಂತಹ, ಇದರ ಕೊನೆಯೇ ಇಲ್ಲ. ನಾನು ವ್ಯಾಪ್ತನಾಗಿದ್ದೇನೆ ಮಾತ್ರ ಅಲ್ಲ, ಎಲ್ಲ ಜೀವಿಗಳ ಹೃದಯದ ಒಳಗೆ ನಾನು ನೆಲೆಸಿದ್ದೇನೆ ಅಂತ ನನ್ನನ್ನು ಉಪಾಸನೆ ಮಾಡು ಅಂತ ಹೇಳ್ತಾ ಭಗವಂತ ತನ್ನ ಅದ್ಭುತವಾದ ವಿಭೂತಿ ರೂಪಗಳನ್ನು ಆ ಸಂದರ್ಭದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಆದಿತ್ಯಾನಾಂ ಅಹಂ ವಿಷ್ಣು. 12 ಜನ ದೇವತೆಗಳು, ಅದಿತಿಯ ಮಕ್ಕಳು, ಕಶ್ಯಪರ ಹೆಂಡತಿ ಅದಿತಿ ದೇವಿ, ಅಲ್ಲಿ 12 ಜನ ಮಕ್ಕಳಾಗಿದ್ದಾರೆ. ಅವರನ್ನ ಆದಿತ್ಯರು ಅಂತ ಕರಿತಾ ಇದ್ದಾರೆ. ಅವರಲ್ಲಿ ವಿಷ್ಣು ನಾನಾಗಿದ್ದೇನೆ. 12 ಜನ ಆದಿತ್ಯರಲ್ಲಿ ನಾನು ವಿಷ್ಣುವಾಗಿದ್ದೇನೆ. ಜ್ಯೋತಿಸ್ಸುಗಳಲ್ಲಿ ನಾನು ರವಿಯಾಗಿದ್ದೇನೆ. ಮರುತ್ತುಗಳಲ್ಲಿ ಮರೀಚಿಯಾಗಿದ್ದೇನೆ. ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರನಲ್ಲಿದ್ದೇನೆ. ವೇದಗಳಲ್ಲಿ ಸಾಮವೇದದಲ್ಲಿ ನನ್ನ ವಿಭೂತಿ ರೂಪ ಇದೆ. ದೇವತೆಗಳಲ್ಲಿ ನಾನು ಇಂದ್ರನಲ್ಲಿದ್ದೇನೆ. ಇಂದ್ರಿಯಗಳು 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮೇಲೊಂದು ಮನಸ್ಸು, 11 ಇಂದ್ರಿಯಗಳು. ಇದರಲ್ಲಿ ಮನಸ್ಸಿನಲ್ಲಿ ನಾನಿದ್ದೇನೆ ಅಲ್ವಾ? ದಾಸರಂತಾರೆ ಮನವೆಂದೆನಿಸಿಕೊಂಬ, ಮನದೊಳಗೆ ತಾನಿಪ್ಪ, ಮನವೆಂದೆನಿಸಿಕೊಂಬ, ಮನದ ವೃತ್ತಿಗಳನುಸರಿಸಿ ತ್ರಿವಿಧ ಭೋಗಗಳೀವನು ಚೇತನಕ್ಕೆ. ಅವನು ಮನಸ್ಸಿನಲ್ಲಿ ತಾನಿದ್ದಾನೆ. 11 ಜನ ರುದ್ರರು, ಏಕಾದಶ ರುದ್ರರು, ಅದರಲ್ಲಿ ಶಂಕರನಲ್ಲಿ ನಾನಿದ್ದೇನೆ. ಯಕ್ಷರಲ್ಲಿ ಕುಬೇರರಲ್ಲಿ ನಾನಿದ್ದೇನೆ. ಅಷ್ಟವಸುಗಳಲ್ಲಿ ಪಾವಕನಲ್ಲಿ ನಾನಿದ್ದೇನೆ. ಪರ್ವತಗಳಲ್ಲಿ ಮೇರುವಿನಲ್ಲಿದ್ದೇನೆ. ಪುರೋಹಿತರಲ್ಲಿ ಬೃಹಸ್ಪತಿಯಲ್ಲಿ ನಾನಿದ್ದೇನೆ. ಯಾರಾದರೂ ಚೆನ್ನಾಗಿ ಮಾಡಿಸಿದ್ರೆ ನಮ್ಮನೆ ಬೃಹಸ್ಪತಿಗಳು ಒಳ್ಳೆ ಬೃಹಸ್ಪತ್ಯಾಚಾರರು, ಆ ಬೃಹಸ್ಪತಿಗಳಲ್ಲಿ ನಾನಿದ್ದೇನೆ. ಮಹರ್ಷಿಗಳಲ್ಲಿ ಭೃಗುವಿನಲ್ಲಿ ನಾನಿದ್ದೇನೆ. ಅದಕ್ಕೆ ಒದೆಯೋ ಪ್ರಸಂಗ ಬಂದಾಗ ಭೃಗು ಋಷಿಗಳೇ ವೈಕುಂಠಕ್ಕೆ ಹೋಗಿ ದೇವರನ್ನು ಒದ್ದದ್ದು ಶ್ರೀನಿವಾಸ ಕಲ್ಯಾಣದಲ್ಲಿ ನಾವು ಕೇಳ್ತೇವೆ. ಬೇರೆ ಬೇಕಾಷ್ಟು ಜನ ಋಷಿಗಳಿದ್ರೋ ಅವ್ರು ಯಾರನ್ನೂ ಟೆಸ್ಟ್ ಮಾಡಲಿಕ್ಕೆ ಕಳಿಸ್ಲಿಲ್ಲ. ಸರ್ವೋತ್ತಮ ದೇವತೆ ಯಾರು ನೋಡ್ಕೊಂಡು ಬಾ ಅಂತ. ಯಾಕೆಂದರೆ ಉತ್ತಮರನ್ನು ಪರೀಕ್ಷೆ ಮಾಡುವ ಯೋಗ್ಯತೆ ಸಣ್ಣವರಿಗೆ ಇರಲ್ಲ. ಬ್ರಹ್ಮರುದ್ರಾದಿಗಳು ಋಷಿಗಳಿಗಿಂತ ಎಷ್ಟು ದೊಡ್ಡವರು, ಅವ್ರನ್ನ ಟೆಸ್ಟ್ ಮಾಡೋಕ್ಕೆ ಯಾರೋ ಆರ್ಡಿನರಿನ ಕಳಿಸ್ಲಿಕ್ಕಾಗಲ್ಲ. ಸ್ವಯಂ ಭಗವಂತನ ಸನ್ನಿಧಾನ ವಿಭೂತಿ ರೂಪ ಯಾರಲ್ಲಿತ್ತು? ಭೃಗು ಋಷಿಗಳು. ಆದ ಕಾರಣ ಅಂತ ಭೃಗು ಋಷಿಗಳಲ್ಲಿ ನಾನಿದ್ದೇನೆ. ವೃಕ್ಷಗಳಲ್ಲಿ ಅಶ್ವತ್ಥದಲ್ಲಿದ್ದೇನೆ. ದೇವರ್ಷಿಗಳಲ್ಲಿ ನಾರದರಲ್ಲಿದ್ದೇನೆ. ಗಂಧರ್ವರಲ್ಲಿ ಚಿತ್ರರಥನಲ್ಲಿದ್ದೇನೆ. ಯೋಗಸಿದ್ಧರು ಕಪಿಲನಲ್ಲಿದ್ದೇನೆ. ಕುದುರೆಗಳಲ್ಲಿ ಉಚ್ಚೈಶ್ರವಸ್ಸು, ಆನೆಗಳಲ್ಲಿ ಗಜರಾಜ, ಮನುಷ್ಯರಲ್ಲಿ ರಾಜರಲ್ಲಿದ್ದೇನೆ ಅಂತಾನೆ. ಈಗ ಎಲ್ಲಿದ್ದಾರೆ ಅಂತ ನೀವು ಯೋಚನೆ ಮಾಡಿ ಆಮೇಲೆ ನನಗೆ ಹೇಳಿ. ಹಿಂದಿದ್ದ ನಾ ವಿಷ್ಣು ಪೃಥ್ವೀಪತಿ, ಯಾರು ಪೃಥ್ವಿಗೆ ಅಧಿಪತಿಯಾಗಿರ್ತಾನೆ ಅವನಲ್ಲಿ ನಾ ಇರ್ತೇನೆ ಅಂತ. ಒಂದು ಹೆಡೆಯ ಹಾವುಗಳಿಗೆ ಸರ್ಪ ಅಂತ ಕರೀತಾರೆ. ಅನಂತ ಹೆಡೆಗಳಿದ್ದರೆ ನಾಗ ಅಂತ ಕರೀತಾರೆ. ಒಂದು ಹೆಡೆಯ ಹಾವುಗಳಲ್ಲಿ ವಾಸುಕಿಯಲ್ಲಿದ್ದೇನೆ. ಅನೇಕ ಹೆಡೆಗಳ ನಾಗಗಳಲ್ಲಿ ಅನಂತನಲ್ಲಿದ್ದೇನೆ. ಪಿತೃದೇವತೆಗಳಲ್ಲಿ ಅರಿಯಮನಲ್ಲಿದ್ದೇನೆ. ದೈತ್ಯರಲ್ಲಿ ಪ್ರಹ್ಲಾದನಲ್ಲಿದ್ದೇನೆ. ದಂಡನೆ ಮಾಡುವವರಲ್ಲಿ ಯಮನಲ್ಲಿದ್ದೇನೆ. ಶಸ್ತ್ರ ಪಾಣಿಗಳಲ್ಲಿ ರಾಮನಲ್ಲಿದ್ದೇನೆ. ಸಾಮವೇದದಲ್ಲಿ ಬೇರೆ ಬೇರೆ ಸಾಮ ಇದೆ, ಅದರಲ್ಲಿ ಬೃಹತ್ ಸಾಮ ಅಂತ, ಅದರಲ್ಲಿ ನಾನಿದ್ದೇನೆ. ಛಂದಸ್ಸುಗಳಲ್ಲಿ ಗಾಯತ್ರಿಯಲ್ಲಿದ್ದೇನೆ. ಮೋಸ ಮಾಡೋದ್ರೊಳಗೆ ಜೂಜಿನ ಒಳಗೆ ನಾನಿದ್ದೇನೆ ಅಂತಾನೆ ದ್ಯೂತ. ತೇಜಸ್ಸುಗಳಲ್ಲಿ ತೇಜಸ್ಸಾಗಿದ್ದೇನೆ. ಯಾರು ಗೆಲ್ತಾರೆ ಅವರಲ್ಲಿ ನಾ ಇದ್ದೇನೆ. ಜಯಶೀಲರಲ್ಲಿ ಜಯ ಅನ್ನುವ ನನ್ನ ವಿಭೂತಿ ರೂಪ ಇದೆ.
ವೃಷ್ಣಿಗಳಲ್ಲಿ ಯದುವಂಶದಲ್ಲಿ ವಸುದೇವನ ಮಗನಾದವ ವಾಸುದೇವನಲ್ಲಿ, ನನ್ನಲ್ಲಿ ನಾನೇ. ಪಾಂಡವರಲ್ಲಿ ಅರ್ಜುನನಲ್ಲಿದ್ದೇನೆ, ಮುನಿಗಳಲ್ಲಿ ವೇದವ್ಯಾಸದೇವರಲ್ಲಿ, ಕವಿಗಳಲ್ಲಿ ಶುಕ್ರನಲ್ಲಿ, ರಹಸ್ಯದಲ್ಲಿ ಮೌನದಲ್ಲಿ ನಾನಿದ್ದೇನೆ ಅಂತ, ಜ್ಞಾನಿಗಳ ಜ್ಞಾನದಲ್ಲಿ ನನ್ನ ಇರುವಿಕೆ ಇದೆ ಅಂತ ಭಗವಂತ ಹೀಗೆ ವಿಭೂತಿಯ ತನ್ನ ಎಲ್ಲ ರೂಪಗಳನ್ನು ಆ ಸಂದರ್ಭದಲ್ಲಿ ವರ್ಣನೆ ಮಾಡ್ತಾ, ಮೃತ್ಯು ಸರ್ವಹರಶ್ಚಾಂ ಭವಿಷ್ಯತಾಂ ಕೀರ್ತಿಶ್ರೀವಾಕ್ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿಕ್ಷಮಾ. ಅಕ್ಷಯವಾದ ಕಾಲದಲ್ಲಿ ನಾನಿದ್ದೇನೆ, ಹೆಣ್ಣು ಮಕ್ಕಳ ಮಾತಿನಲ್ಲಿ ನಾನಿದ್ದೇನೆ ಅಂತ. ಅದರಿಂದ ಒಳ್ಳೊಳ್ಳೆ ಮಾತಾಡಬೇಕು, ಯಾಕಂದರೆ ಭಗವಂತನ ಸನ್ನಿಧಾನ ಇದೆ. ತನ್ನ ವಿಭೂತಿ ರೂಪವನ್ನು ಭಗವಂತ ಹೀಗೆಲ್ಲ ತಿಳಿಸ್ತಾ ಕೃಷ್ಣ ಅಂತ ಇದ್ದಾನೆ, ನೋಡು ನನ್ನ ಎಲ್ಲ ವಿಭೂತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಎಲ್ಲ ವಿಭೂತಿಗಳನ್ನು ಹೇಳಬೇಕು, ನಿಮಗೆ ತಿಳಿಸಬೇಕು ಅಂದರೆ ಈ ಒಂದು ಜಗತ್ತು ಸಾಲಲ್ಲ. ಅಥವಾ ಬಹುನೈತೇನ ಕಿಂಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಎಲ್ಲ ಪ್ರಾಣಿಗಳಲ್ಲಿ ಎಲ್ಲದಕ್ಕೂ ಭಗವಂತನೇ ಮೂಲ ಕಾರಣ. ಅವನನ್ನು ಹೊರತುಪಡಿಸಿ ಚರಾಚರ ವಸ್ತುಗಳಲ್ಲಿ ಬೇರೆ ಯಾವ ವಸ್ತುವೂ ಇಲ್ಲ. ಯಾವ ಗುಂಪಿನಲ್ಲಿ ಯಾವುದು ಮಿಗಿಲೋ, ಹೆಚ್ಚು ಸಂಪತ್ತಿನಿಂದ ಕೂಡಿದೆಯೋ, ತೇಜಸ್ಸಿನಿಂದ ಕೂಡಿದೆಯೋ, ಅದೆಲ್ಲದರ ಒಳಗೆ ನಾನು ಇದ್ದೇನೆ. ಯಾವ ವಸ್ತುವಿನಲ್ಲಿ ಏನು ವಿಶೇಷ ಕಾಣುತ್ತೆ ಆ ವಿಶೇಷವೇ ನನ್ನ ವಿಭೂತಿ ರೂಪ ಅಂತ ಭಗವಂತ ತಾನು ತಿಳಿಸ್ಕೊಡ್ತಾ, ಕೃಷ್ಣ ಪರಮಾತ್ಮ ಅರ್ಜುನನನ್ನು ಕುರಿತು ಹೇಳ್ತಾ ಇದ್ದಾನೆ, ಯದ್ಯದ್ ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾಗಚ್ಚ ತತ್ವಂ ಮಮ ತೇಜೋಂಶ ಸಂಭವಂ. ಯಾವ ಯಾವ ವಸ್ತುಗಳಲ್ಲಿ ಬೇರೆ ವಸ್ತುಗಳಲ್ಲಿ ಇಲ್ಲದ ಶ್ರೇಷ್ಠತೆ ಕಾಣ್ತಾ ಇದೆ. ನಕಾರು ಜನರ ಮಧ್ಯದಲ್ಲಿ ಯಾರಾದರೂ ತುಂಬ ಚೆನ್ನಾಗಿ ಕಾಣ್ತಿದ್ದರೆ ಒಳಗೆ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಳಿ. ನಕಾರ ಜನ ಮಾತಾಡೋರಲ್ಲಿ ಯಾರ್ದಾದ್ರೂ ಮಾತು ಸ್ಟ್ಯಾಂಡ್ ಆಗತ್ತೆ ಅಂದರೆ ಆ ಮಾತಲ್ಲಿ ಭಗವಂತನ ವಿಭೂತಿ ರೂಪ ಇದೆ ಅಂತ ತಿಳ್ಕೊಳ್ಳಿ. ಹೊಳೆಯುವ ವಸ್ತುಗಳಲ್ಲಿ ಎಲ್ಲ ಹೊಳೆಯುವ ವಸ್ತುಗಳೇ, ಭಾರಿ ಬ್ರೈಟ್ನೆಸ್ ಯಾವುದಕ್ಕೋ ಇದೆ ಅಂದರೆ ಅದು ತಿಳ್ಕೊಳ್ಳಿ, ಅದು ಭಗವಂತನದು. ಯಾವುದು ಹೆಚ್ಚಿನ ವೃದ್ಧಿಯಿಂದ ಕೂಡಿದೆಯೋ ಅದೆಲ್ಲ ನನ್ನಿಂದ ಯುಕ್ತವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊ. ಶ್ರೀಕೃಷ್ಣ ಪರಮಾತ್ಮ ಹೀಗೆ ತನ್ನ ವಿಭೂತಿ ರೂಪಗಳನ್ನು ತಿಳಿಸ್ತಾ ಮತ್ತೆ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ 11ನೇ ಅಧ್ಯಾಯದಲ್ಲಿ. ಶ್ರೀ ಅರ್ಜುನೋ ವಾಚ ಮದನುಗ್ರಹಾಯ ಪರಮಂ ಗುಹ್ಯಂ ಆಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಭಗವಂತ ಕೃಷ್ಣ, ನೀನು ಮಾಡುವ ಎಲ್ಲ ಉಪದೇಶಗಳ ಹಿನ್ನೆಲೆಯಲ್ಲಿ ನನ್ನನ್ನು ಅನುಗ್ರಹ ಮಾಡಬೇಕು ಅನ್ನುವ ಭಾವನೆಯಿಂದ ಈ ಉಪದೇಶವನ್ನು ಮಾಡ್ತಾ ಇದ್ದೀಯ. ಭಗವಂತನ ಈ ಜ್ಞಾನ ಅತ್ಯಂತ ರಹಸ್ಯವಾಗಿರ್ತಕ್ಕಂಥದ್ದು. ನೀನು ಆಡುವ ಮಾತುಗಳನ್ನು ಕೇಳಿ ಇವರೆಲ್ಲ ನನ್ನ ಬಂಧುಗಳು, ಇವರನ್ನು ಯುದ್ಧದಲ್ಲಿ ಕೊಂದರೆ ನನಗೆ ಪಾಪ ಬರುತ್ತೆ, ಏನೆಲ್ಲ ನನ್ನ ತಪ್ಪು ತಿಳುವಳಿಕೆಗಳಿತ್ತು ಅದೆಲ್ಲ ಹೋಯಿತು. ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ನನಗೇನು ಮೋಹ ಬಂದಿದೆ, ತಪ್ಪು ಕಲ್ಪನೆ ಬಂದಿತ್ತು, ನಿನ್ನ ಆಧ್ಯಾತ್ಮ ವಚನದಿಂದ ಆ ಬಂಧು ವ್ಯಾಮೋಹ ನನಗೆಲ್ಲ ಹೋಗಿದೆ. ನಿನ್ನಿಂದ ಎಲ್ಲರ ಉಳಿವು ಅಳಿವು ಇರುವು ಇದೆಲ್ಲ ನಾ ತಿಳ್ಕೊಂಡೆ. ಎಲ್ಲರ ಉಳಿವು ಇರುವು ಅರಿವನ್ನು ಮಾಡುವಂತಹ ನಿನಗೆ ನಾಶ ಇಲ್ಲ, ನೀನೊಬ್ಬನೇ ಶಾಶ್ವತ, ನೀನು ಚ್ಯುತಿರಹಿತನಾದವ ಅಂತ ಕೂಡ ತಿಳಿದಿದ್ದೇನೆ. ನನಗೆ ಏನು ಕೇಳಿದೆ ಅದನ್ನು ನೋಡಬೇಕು ಅಂತ ಆಸೆ ಆಗ್ತಾ ಇದೆ ಅಂತ. ಮೊದಲು ಕೇಳಬೇಕು ಅನ್ನೋ ಆಸೆ ಬರಬೇಕ್ರಿ,
ದೇವರನ್ನು ಪಡಿಬೇಕು ಅಂತ ಯಾರಿಗಾರ ಆಸೆ ಇದ್ದರೆ ಅವನ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ. ದೇವರ ಬಗ್ಗೆ ತಿಳ್ಕೊಳ್ಬೇಕು. ತಿಳಿತಾ ಅವನನ್ನು ಕುರಿತು ಯೋಚಿಸ್ತಾ ಧ್ಯಾನ ಮಾಡ್ತಾ ಅನಿಸುತ್ತೆ, ಒಮ್ಮೆ ಅವನು ನೋಡಬೇಕಲ್ವಾ. ಕೃಷ್ಣನ ಹತ್ರ ಬರುವಾಗ ಕೃಷ್ಣನ ನೋಡಬೇಕು ಅನ್ನೋ ಭಾವದಿಂದ ಬರ್ತಾರೆ. ನೋಡಿದಾಗ ಪರಮಾನಂದ ಆಗತ್ತೆ. ಆ ನೋಡುವ ಮುನ್ನ ಕೃಷ್ಣನ ಬಗ್ಗೆ ಕೇಳಿರಬೇಕು. ಆ ಭಗವಂತನ ಮಹಿಮೆ ಕೇಳಿದವರಿಗೆ ಮಾತ್ರ ನೋಡುವ ತವಕ ಬರುತ್ತೆ, ಇಲ್ಲದೇ ಇದ್ದರೆ ಬರೋಲ್ಲ. ನೀವು ಎಂದು ಯಾರ ಬಗ್ಗೆ ಏನೂ ಕೇಳಿಲ್ಲ, ಅವ್ರು ನೋಡಬೇಕು ಅಂತ ಯಾಕೆ ಅನ್ಸುತ್ತೆ? ಯಾರ ಬಗ್ಗೆ ಆದರೂ ತುಂಬ ಕೇಳಿದರೆ ಅವ್ರನ್ನ ಒಂದು ಸತಿ ನೋಡಬೇಕು ಅಂತ ಅನ್ಸತ್ತಲ್ಲ. ಹಾಗೆ ಅರ್ಜುನ ಇಷ್ಟು 10 ಅಧ್ಯಾಯಗಳಲ್ಲಿ ಭಗವಂತನ ಅದ್ಭುತವಾದ ಸಾಮರ್ಥ್ಯವನ್ನು ಕೇಳಿ ಅಂತಾನೆ, ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಭಗವಂತ ನಿನ್ನ ಅಚಿಂತ್ಯವಾದ ಅದ್ಭುತವಾದ ಆ ಶಕ್ತಿಯುತವಾದ ನಿನ್ನ ಆ ರೂಪವನ್ನು ನೋಡಬೇಕು ಅಂತ ನಾನು ಬಯಸ್ತೇನೆ. ನೋಡಿ, ಬಯಸೋದು ನಿಮ್ಮದು ಇಚ್ಛೆ. ನೀವು ಬಯಸಿದ್ರಿ ಅಂದ ಮಾತ್ರಕ್ಕೆ ದೇವರೇನು ತೋರಿಸ್ಬೇಕಂತಿಲ್ಲ ರೀ. ನೀವು ಕೇಳಿದಾಗೆಲ್ಲ ಬನ್ನಪ್ಪ ಅಲ್ಲ. ನಮ್ಮ ಮಕ್ಕಳೇ ಕರೆದಾಗ ಬರೋದು ಕಷ್ಟ, ಇನ್ನು ದೇವ್ರು ಬಂದುಬಿಡ್ತಾನ? ಬರೋದಷ್ಟು ಸುಲಭ ಇಲ್ಲ ರೀ. ಅದಕ್ಕೆ ಇವನು ಹೇಳ್ತಾನೆ, ಅರ್ಜುನ, ಮನ್ಯಸೆ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಈ ಅಧ್ಯಾಯದಲ್ಲಿ ಯಾವ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂತ ಆನಂದತೀರ್ಥ ಭಗವತ್ಪಾದಾಚಾರ್ಯರು, ಯಥಾಶ್ರುತೆ ಧ್ಯಾನಂ ಶಕ್ಯಂ ತಥಾ ಸ್ವರೂಪಸ್ಥಿತಿ ಅನೇನ ಅಧ್ಯಾಯೇನ ಉಚ್ಯತೆ. ವ್ಯಾಪ್ತವಾದ ಆ ಭಗವಂತನ ರೂಪದ ವಿವರವನ್ನು ಕೇಳಿ, ಹೀಗೆ ವ್ಯಾಪ್ತನಾದ ಭಗವಂತನ ರೂಪವನ್ನು ಧ್ಯಾನ ಮಾಡಲಿಕ್ಕೆ ಬರ್ತದಾ? ಧ್ಯಾನ ಮಾಡ್ಬೋದಾ? ಆಗತ್ತಾ? ಅದು ಪ್ರಶ್ನೆ. ಅದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ನಾನು ನೋಡಬಹುದು ಅಂತ ನೀನು ಭಾವಿಸೋದಾದರೆ, ಪ್ರಭೋ, ಹೇ ಯೋಗೇಶ್ವರ ಸಂಬೋಧನೆ ಮಾಡ್ತಾ ಇದ್ದಾನೆ. ಪ್ರಭೋ ಅನ್ನುವ ಶಬ್ದ ಸಮರ್ಥ ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ಯದ್ಯಪಿ ನಮಗೆ ಸಾಮರ್ಥ್ಯ ಇಲ್ಲದೇ ಇರಬಹುದು, ನಿನ್ನ ವ್ಯಾಪ್ತವಾದ ಅಚಿಂತ್ಯವಾದ ಅದ್ಭುತವಾದ ರೂಪವನ್ನು ನೋಡುವ ಯೋಗ್ಯತೆ ನಮಗಿಲ್ಲದೆ ಇರಬಹುದು. ಆದರೆ ನೀನು ಮನಸ್ಸು ಮಾಡಿದ್ರೆ ಸಮರ್ಥ ಇದ್ದೀಯ. ನಮಗೆ ಆ ಗೇಟ್ ಹತ್ರ ಸ್ಟ್ರೈಟ್ ಹೋದರೆ ಎಂಡಲ್ಲಿ ಒಂದು ಗೇಟ್ ಇದೆಯಲ್ಲ, ಅಲ್ಲಿ ಕೆಲವು ಕಾಲ ಒಳಗೆ ಬರುವ ಸಾಮರ್ಥ್ಯ ನಮಗಿಲ್ಲ. ಅಲ್ಲ ಬಾಗಿಲು ಹಾಕ್ಬಿಟ್ರೆ ಒಳಗೆ ಬಿಡಲ್ಲ. ಅದಾಗ್ತಾ ಇದೆ, ಇದಾಗ್ತಾ ಇದೆ, ದರ್ಶನ ಇಲ್ಲ, ಅರ್ಧ ಗಂಟೆ ಬಿಟ್ಟು ಬನ್ನಿ ಅಂತಾರೆ. ಅದೇ ಸ್ವಾಮಿಗಳು ಬಂದುಬಿಟ್ರೆ ಅವ್ರಿಗೆ ನೀವು ಅರ್ಧ ಗಂಟೆ ಬಿಟ್ಟು ಬನ್ನಿ ಅನ್ನೋ ಕಥೆನೇ ಮುಗೀತು. ಅವರು ಪ್ರಭು, ಅವರು ಸಮರ್ಥರು. ಅವ್ರ ಜೊತೆ ನೀವು ಬಂದುಬಿಟ್ರೆ ನಿಮಗೆ ಯೋಗ್ಯತೆ ಇಲ್ಲದೆ ಇದ್ದರೂ ಕೂಡ ಅವ್ರ ಜೊತೆ ಬಂದರೆ ಹೇಗೆ ನಿಮಗೆ ಯಾವುದೇ ವಿಘ್ನಗಳಿಲ್ಲದೆ ನೇರ ಕೃಷ್ಣನ ಬಳಿಗೆ ದರ್ಶನಕ್ಕೆ ಕೊಂಡೊಯ್ಯುವ ಸಾಮರ್ಥ್ಯ ಅವರಿಗಿದೆಯೋ, ಹಾಗೆ ದೇವರ ರೂಪವನ್ನು ತೋರಿಸ್ಲಿಕ್ಕೆ ದೇವರಿಗೆ ಇಲ್ಲಿ ಮೀಡಿಯೇಟ್ರ್ ಇಲ್ಲ, ಯಾರಿಲ್ಲ, ಕೃಷ್ಣನ್ನೇ ಕೇಳ್ತಾ ಇದ್ದಾನೆ. ನಿನ್ನ ರೂಪ ನಾನು ನೋಡಬೇಕು, ನೀನು ಪ್ರಭು ಇದ್ದೀಯಾ, ಸರ್ವಸಮರ್ಥ ಇದ್ದೀಯಾ, ನೋಡ್ಲಿಕ್ಕೆ ಬಾರ್ದಿದ್ದವ್ರಿಗೂ ನೋಡುವ ನೋಟವನ್ನು ಕೊಡುವ ತಾಕತ್ತು ನಿನಗಿದೆ. ಜಗತ್ತಲ್ಲಿ ಎಂದು ಯಾವ ವಸ್ತುವನ್ನು ಕಾಣದಂಥ ಧೃತರಾಷ್ಟ್ರನಿಗೆ ಅದ್ಭುತವಾದ ನಿನ್ನ ಈ ಅಚಿಂತ್ಯವಾದ ರೂಪವನ್ನು ತೋರಿಸಿದ ಸರ್ವಸಮರ್ಥ ನೀ ಇದ್ದೀಯಾ. ನಾಸ್ತಿ ತಸ್ಮಾತ್ ಪರಂಭೂತಂ ಪುರುಷಾದ್ಯೈ ಸನಾತನಾತ್ ಪ್ರಭು ಈಶ್ವರ ಸಮರ್ಥಶ್ಚ ಇತ್ಯಭಿಧಾನಾತ್. ಕೋಶದಲ್ಲಿ ಪ್ರಭು ಶಬ್ದಕ್ಕೆ ಸಮರ್ಥ ಅಂತ ಅರ್ಥ. ನೀನು ಸಮರ್ಥನಿದ್ದೀಯಾ. ಅದರಿಂದ ನಿನ್ನ ಆ ನಾಶರಹಿತವಾದಂತಹ ಆ ಅದ್ಭುತವಾದ ರೂಪವನ್ನು ನಂಗೆ ತೋರಿಸ್ತೀಯ. ನೋಡಿ, ನಮಗೆ ಬೈಕೆ ಇರಬೇಕು, ದೇವರ ಒಪ್ಪಿಗೆ ಇರಬೇಕು, ಆಗ ಮಾತ್ರ ಭಗವಂತನನ್ನು ಕಾಣುವ ಯೋಗ ನಮಗೆ ಬರುತ್ತೆ. ಇಲ್ಲೊಂದು ಪ್ರಾಬ್ಲಮ್ ಏನು ಗೊತ್ತಾ, ನಮಗೆ ದೇವರು ನೋಡೋ ಬೈಕೇನೇ ಇಲ್ಲ ರೀ. ಫಸ್ಟ್ ಆಫ್ ಆಲ್
ದೇವರು ನೋಡಬೇಕು ಅಂತ ಅಂದ್ಕೊಂಡೇ ಇಲ್ಲ. ನಾವೇ ಡಿಸೈಡ್ ಅಯ್ಯೋ ನಮ್ಗೆ ಈ ಜನ್ಮಕ್ಕೆ ಅದೆಲ್ಲ ಏನಿಲ್ಲ ಬಿಡಿ, ನಾವೇ ಡಿಸೈಡ್ ಮಾಡಿ. ನಿಮಗೆ ಯಾವುದೋ ಒಂದು ಜನ್ಮದಲ್ಲಿ ದೇವರು ನೋಡಬೇಕು ಅಂತ ಬರುತ್ತಲ್ಲ, ಅದೇ ಜನ್ಮದಲ್ಲೇ ದೇವರ ದರ್ಶನ ಆಗಲ್ಲ. ದೇವರು ನೋಡಬೇಕು ಅಂತ ನೂರಾರು ಜನ್ಮಗಳಲ್ಲಿ ಹಂಬಲ ಇರಬೇಕು, ಬಯಕೆ ಇರಬೇಕು. ಯಾವುದೋ ಒಂದು ಜನ್ಮದಲ್ಲಿ ದೇವರಿಗೂ ಒಪ್ಪಿಗೆ ಕೊಡ್ತಾನೆ. ಆಯ್ತಪ್ಪ, ತುಂಬ ಜನ್ಮದಿಂದ ಕೇಳ್ತಾ ಇದೆಯಾ, ಈ ಜನ್ಮದಲ್ಲಿ ನನ್ನ ರೂಪ ನಿನಗೆ ಹೊರಗಲ್ಲ ಒಳಗೇ ತೋರಿಸ್ಬಿಡ್ತೀನಿ ಅಂತ ಅಂತರಂಗದ ಒಳಗೆ ಭಗವಂತ ತನ್ನ ಇರುವಿನ ಅರಿವನ್ನು ಕೊಟ್ಟು ಅಪರೋಕ್ಷ ಜ್ಞಾನವನ್ನು ಭಗವಂತ ಕೊಡ್ತಾನೆ. ಹಾಗೆ ಕೊಡಬೇಕಾದ್ರೆ ತುಂಬ ಜನ್ಮಗಳಲ್ಲಿ ದೇವರನ್ನು ಕಾಣುವ ತವಕ, ಬಯಕೆ, ಹರಕೆ, ಅದಕ್ಕಾಗಿ ಇಡೀ ಜೀವನವನ್ನು ಮೀಸಲಿಡಬೇಕು. ದೇವರು ನೋಡಬೇಕು. ಜಸ್ಟ್ ಪಾಸಾಗಬೇಕು ಅಂದವ 1 ತಿಂಗಳು ಮುಂಚೆ ಪ್ರಿಪೇರ್ ಆದರೂ ಸಾಕು. ಸೆಕೆಂಡ್ ಕ್ಲಾಸ್ ಬರಬೇಕಂದ್ರೆ 4-5 ತಿಂಗಳು ಓದಿದ್ರೆ ಸಾಕು. ಒಂದು 7-8 ತಿಂಗಳು ಓದಿದ್ರೆ ಫಸ್ಟ್ ಕ್ಲಾಸ್ ಬರ್ಬೋದು. ರ್ಯಾಂಕ್ ಬರಬೇಕು ಅಂದ್ಕೊಂಡ್ರೆ 365 ದಿನವೂ ಓದಬೇಕು. ಇಡೀ ಜನ್ಮ ಪೂರ ಭಗವಂತನ ನೋಡುವ ಬಯಕೆ ಇದ್ದವರಿಗೆ ಮಾತ್ರ ಭಗವಂತನ ದರ್ಶನ ಆದೀತೆ ವಿನಃ ಬಯಕೆಯೇ ಇಲ್ಲದವರಿಗೆ ದೇವರ ದರ್ಶನ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತ ಅಂತಾನೆ, ನೋಡ್ತೀಯಾ, ನೋಡು, ಪಶ್ಯಮೇ ಪಾರ್ಥರೂಪಾಣಿ ಶತಶೋತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತಾನಿ ಚ ಕೃತೀನಿ ಚ. ಅರ್ಜುನ, ನಾಶರಹಿತವಾದ ಪ್ರಕೃತಿಗಿಂತ ಭಿನ್ನವಾದ ಪೃಥ್ವಿ, ಮಣ್ಣು, ಅಪ್ಪು, ತೇಜಸ್ಸು, ವಾಯು, ಆಕಾಶದಿಂದ ಮಾಡಿದ್ದಲ್ಲ ನನ್ನ ಯಾವ ದೇಹ. ಅಪ್ರಾಕೃತವಾದ ಜ್ಞಾನಾನಂದ ಸ್ವರೂಪದ ಈ ಶರೀರ ಬೇರೆ ಬೇರೆ ಆಕಾರದಲ್ಲಿದೆ, ಬೇರೆ ಬೇರೆ ಬಣ್ಣಗಳಿದೆ, ಬೇರೆ ಬೇರೆ ಆಕೃತಿಯಲ್ಲಿದೆ. ಒಂದಲ್ಲ, ಎರಡಲ್ಲ, 100 ಅಲ್ಲ, 1000 ಅಲ್ಲ, ಅನಂತ ರೂಪಗಳನ್ನು ನೋಡು ಅಂತ ಇದ್ದಾನೆ. ಹೇಳ್ತಾನೆ, ಪಶ್ಯ, ನೋಡಲ್ಲಿ ಆದಿತ್ಯ ದೇವತೆಗಳನ್ನು ನೋಡು, ವಸುಗಳನ್ನು ನೋಡು, ರುದ್ರದೇವರನ್ನು ನೋಡು, ಆದಿತ್ಯರನ್ನು ನೋಡು, ವಸುಗಳನ್ನು ನೋಡು, ಮರುತರನ್ನು ನೋಡು. ಬಹುನ್ಯ ದೃಷ್ಟಾನಿ ಪೂರ್ವಾಣಿ, ಜನ್ಮದಲ್ಲಿ ಹಿಂದೆ ಎಂದೂ ಕಂಡಿಲ್ಲ ಈ ರೂಪ. ನೋಡಿದ್ಯಾ, ಇದು ನೋಡಿದ್ಯಾ, ಇದನ್ನು ನೋಡಿದ್ಯಾ, ಇಲ್ಲಿ ನೋಡು, ಅಲ್ಲಿ ನೋಡು, ಎಲ್ಲಿ ನೋಡೋದ್ರಿ, ಇವನು ಕಕ್ಕಾಬಿಕ್ಕಿ ಏನು ಕಾಣ್ತಾನೇ ಇಲ್ಲ. ಏಹೈಕಸ್ತಂ ಜಗತ್ಕೃಷ್ಣಂ ಪಶ್ಚಾದ್ಯ ಸಚರಾಚರಂ. ಅಲ್ಲಿ ಇಲ್ಲಿ ನೋಡಬೇಡ, ನನ್ನಲ್ಲಿ ನೋಡು. ಏನು ನೀನು ನೋಡಬೇಕು ಅಂತ ಬಯಸ್ತೀಯ ಅದನ್ನೆಲ್ಲ ಇಲ್ಲೇ ತೋರಿಸ್ತೀನಿ. ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ರಷ್ಟುಮಿಚ್ಛಸಿ. ನನ್ನ ದೇಹದ ಒಳಗೆ ನೀನು ಬಯಸಿದ್ದನ್ನೆಲ್ಲ ಕಾಣುವಂಥದ್ದಿದೆ. ಏನು ನೋಡಬೇಕು ಅಂತ ಹೇಳು, ಎಲ್ಲ ಇಲ್ಲೇ ತೋರಿಸ್ತೀನಿ, ನೋಡಿಲ್ಲಿ ಅಂತ. ನಮ್ದು ಏನಾಗಿದೆ, ದೇವ್ರನ್ನ ಬಿಟ್ಟು ಊರೆಲ್ಲ ನೋಡ್ತಿರ್ತೀವಿ, ಅದಕ್ಕೆ ದೇವ್ರು ಕಾಣಲ್ಲ. ಕನಕದಾಸರು ಇಲ್ಲಿಗೆ ಬಂದಾಗ ಆ ಕಿಂಡಿಯಲ್ಲಿ, ಆ ರಂಧ್ರಗಳಲ್ಲಿ ಕೃಷ್ಣನನ್ನೇ ಕಂಡರು. ಕನಕದಾಸರು ಆ ಕಿಂಡಿಯಲ್ಲಿ ಏನು ಕಂಡರು? ಕೃಷ್ಣನ್ ಕಂಡರು. ನಾವು ಕಿಂಡಿ ಒಳಗೆ ಕನಕನ್ನು ಹುಡುಕ್ತೀವಿ. ಕನಕ ಅಂದರೆ ಬಂಗಾರ. ಆ ಬಂಗಾರದ ಕಿರೀಟ ನೋಡು, ಬಂಗಾರದ ಕವಚ, ಇದನ್ನು ನೋಡ್ತೀವಿ ವಿನಃ ಕನಕದಾಸರು ಹೇಳ್ತಾರೆ, ಕನಕ ನೋಡ್ಲಿಕ್ಕೆ ಬಂದದ್ದಲ್ಲ, ಕನಕ ನೋಡಿದ ಕೃಷ್ಣನ್ ನೋಡ್ರಿ ಅಂತ. ತುಂಬ ಜನ ದೇವರಿಗೆ ಬೆನ್ನು ಮಾಡಿ ಕನಕನ ಕಿಂಡಿಗೆ ಕೈ ಮುಗಿತಿರ್ತಾರೆ. ಆ ಕಡೆ ಹೋಗಿ ನೋಡಿ, ದೇವರನ್ನು ದರ್ಶನ ಮಾಡಿ. ನಿಮ್ಗೆ ಆಶ್ಚರ್ಯ, ಇವತ್ತು ನಾವು ಹೋಗಿ ಹೊರಗಡೆ ನಿಂತು ದೇವ್ರು ನೋಡಿದ್ರೆ ಕಾಣೋದೇ ಇಲ್ಲ ರೀ. ಕಾಣುವ ಕಣ್ಣಿರುವವರಿಗೆ ಎಲ್ಲಿದ್ದರೂ ದೇವರು ಕಾಣ್ತಾನೆ. ದೇವರನ್ನು ನೋಡುವ ತಾಕತ್ತಿಲ್ಲದವರಿಗೆ ದೇವರು ಮುಂದೆ ನಿಂತರೂ ದೇವರು ಕಾಣಲ್ಲ. ಅಂದರೆ ದೇವರನ್ನು ನೋಡಬೇಕಾದ್ರೆ ಅದಕ್ಕೆ ಒಂದು ಸ್ಪೆಷಲ್ ಕಣ್ಣಿದೆ ರೀ. ಹಿಂದೆಲ್ಲ ಒಂದು ಮೂವಿ ಬಂದಿತ್ತು 3D ಅಂತ. ಅದನ್ನು ನೋಡ್ಬೇಕಾದ್ರೆ ಒಂದು ಕನ್ನಡಕ ಹಾಕ್ಕೊಂಡ್ರೆ ಮಾತ್ರ ಅದರ ಅನುಭವ ನಿಮಗಾಗೋದು. 3D ಎಫೆಕ್ಟ್ ಆಗಬೇಕಂದ್ರೆ ಆ ಕನ್ನಡಕ ಹಾಕ್ಕೋಬೇಕು. ಹಾಗೆ ಭಗವಂತಂದು ಎಫೆಕ್ಟ್, ಭಗವಂತನ ಇರುವಿನ ಅನುಭವ ನಿಮಗೆ ಬರಬೇಕಾದ್ರೆ ಅದಕ್ಕೆ ಒಂದು ಕಣ್ಣು ಬೇಕು. ಅದರಿಂದ ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯ ಮೇ ಯೋಗಮೈಶ್ವರಂ. ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಸ್ವಚಕ್ಷುಷ, ನಿನ್ನ ಈ ಚರ್ಮ ಕಣ್ಣಿಂದ, ನಿನ್ನ ಕಣ್ಣಿಂದ ನನ್ನ ನೋಡಲಿಕ್ಕಾಗಲ್ಲ.
ನಿನ್ನ ಕಣ್ಣಿಂದ ನನ್ನ ನೋಡಲಿಕ್ಕಾಗಲ್ಲ. ಹಾಗಾದರೆ ನಾನೇ ಕಣ್ಣು ಕೊಡಬೇಕು ನಿನಗೆ. ನನ್ನನ್ನು ನೋಡುವ ಕಣ್ಣು ನಾನು ಕೊಟ್ಟರೆ ಉಂಟು. ಅದನ್ನೇ ದಾಸರು ತಾಯಿಯಲ್ಲಿ ಕೇಳ್ತಾರೆ, ಹೊಸ ಕಣ್ಣು ಎನಗೆ, ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು. ಈ ಕಣ್ಣು ನೋಡಬಾರದ್ದನ್ನು ನೋಡಿ ಹಾಗೆ ಹಾಳಾಗಿ ಹೋಗಿದೆ ಈ ಕಣ್ಣು. ದೇವರನ್ನು ನೋಡುವ ಪಾವಿತ್ರತೆಯನ್ನು ಈ ಕಣ್ಣು ಉಳಿಸ್ಕೊಂಡಿಲ್ಲ. ನೀವು ನೋಡಿ, ಈ ಪುಟ್ಟ ಮಕ್ಕಳಿರ್ತಾರೆ, 3 ವರ್ಷದ ಮಗು, ಅವ್ರಿಗೆ ನೀವು ದೇವ್ರ ಕಡೆ ತೋರಿಸಿ ನಮಸ್ಕಾರ ಮಾಡು ಅಂದರೆ ದೇವ್ರಿಗೆ ಕಾಲ ಹಾಕ್ಬಿಟ್ಟು ಇನ್ನೆಲ್ಲೋ ನಮಸ್ಕಾರ ಮಾಡ್ತಿರುತ್ತೆ. ಅಲ್ಲೇ ಊರಗಲ ಕಣ್ಣು ಬಿಟ್ಕೊಂಡು ನೋಡ್ತಿರುತ್ತೆ. ಯಾಕೆಂದರೆ ಅದು ಮಡಿಯಾದ ಕಣ್ಣು. ಅದಕ್ಕೆ ದೇವರು ಕೃಷ್ಣನ ಅಲ್ಲೇ ಕಾಣಬೇಕು ಅಂತಿಲ್ಲ, ಎಲ್ಲ ಕಡೆ ಕಾಣ್ತಿರುತ್ತೆ. ಅದು ಬೆಳೀತಾ ಬೆಳೀತಾ ಮಗು ತನ್ನೊಳಗೆ ಕೊಳೆ ಬೆಳೆಸ್ಕೊಳ್ಳುತ್ತೆ. ಯಾವುದು? ನಾನು ಅನ್ನುವ ಕೊಳೆ, ನನ್ನದು ಅನ್ನುವ ಕೊಳೆ, ಅಹಂಕಾರ ಮಮಕಾರದ ಕೊಳೆ ಜಾಸ್ತಿ ಆದಾಗ ಎಲ್ಲ ಕಡೆ ಕಾಣುವ ಕೃಷ್ಣ ಮರೆಯಾಗಿ 9 ನವಗ್ರಹ ಕಿಂಡಿಯಲ್ಲಿ ಮಾತ್ರ ನೋಡುವ ದೌರ್ಭಾಗ್ಯ ನಮಗಿಷ್ಟೇ ಭಾಗ್ಯ. ಜ್ಞಾನಿಗಳಿಗೆ ಆಗಲ್ಲ, ಅವರ ಹತ್ರ ಕಣ್ಣೇ ಬೇರೆ. ಅವರಿಗೆ ಕಂಡದ್ದೆಲ್ಲ ಕಮಲನಾಭನ ರೂಪ. ಏನು ನೋಡ್ತಾರೆ? ತದಾಕಾರ ತದ್ಭಿನ್ನ ತದ್ವಾಚ್ಯನಾಗಿ ಭಗವಂತನ ನೋಡುವ ಸಾಮರ್ಥ್ಯವನ್ನು ಆ ಜ್ಞಾನಿಗಳು ಪಡೆದು ಬಿಡ್ತಾರೆ. ಹೀಗಾಗಿ ನೀನು ನಿನ್ನ ಕಣ್ಣಿಂದ ನೋಡೋಕ್ಕಾಗಲ್ಲಪ್ಪ, ನಿನಗೆ ನಾನೊಂದು ಬೇರೆ ಕಣ್ಣು ಕೊಡ್ತೇನಯ್ಯ. ನತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಚಕ್ಷುಷ. ನೋಡಿ, ಕಣ್ಣಿದ್ರೂ ಕೆಲವನ್ನ ನೋಡ್ಲಿಕ್ಕೆ ಆಗಲ್ಲ ರೀ. ಈಗ ನಿಮ್ಮ ಮನೇಲಿ ನೀವು ಅಡುಗೆ ಮಾಡಿರ್ತೀರಿ, ಸಾರು ಸೌಟಲ್ಲಿ ಹಿಡ್ಕೊಂಡು ನೋಡ್ರಿ, ಉಪ್ಪು ಜಾಸ್ತಿಯಾ ಇಲ್ವಾ ಗೊತ್ತಾಗತ್ತಾ? ನೋಡಿ ಹೇಳಿ ಅಂದರೆ ಕೆಲವರು ಕೈಗೆ ಹಾಕ್ಕೊಂಡು ಬಾಯಿಗೆ ಹಾಕ್ಕೊಂಡು ಹೇಳ್ತಾರೆ. ನಾ ಹೇಳಿದ್ದು ಬಾಯಿಗೆ ಹಾಕ್ಕೊಂಡು ಹೇಳಿ ಅಲ್ಲ, ನೋಡಿ ಹೇಳಿ ಅಂತ. ನೋಡಿದ್ರೆ ಹೇಳಲಿಕ್ಕೆ ಬರುತ್ತಾ? ಬರಲ್ಲ. ಅದು ಬಾಯಿಗೆ ಹಾಕ್ಕೊಂಡ್ರೆ ಮಾತ್ರ ಬರೋದು. ಹಾಗೆ ಎರಡೂ ಕಣ್ಣು ಮುಚ್ಚಿಬಿಟ್ಟು ನೀವು ಬಾಯಿ ಬಿಟ್ಕೊಂಡು ಕೃಷ್ಣನ ನೋಡಿ ಅಂದರೆ ಬಾಯಿ ಬಿಟ್ಟರೆ ಕೃಷ್ಣ ಕಾಣ್ತಾನ? ಬಾಯಿ ಬಿಟ್ಟರೆ ಕೃಷ್ಣ ಕಾಣಲ್ಲ, ಕಣ್ಣು ಬಿಟ್ಟರೆ ಕೃಷ್ಣ ಕಾಣ್ತಾನೆ. ಅಂದರೆ ನೋಡುವ ಯೋಗ್ಯತೆ ಕಣ್ಣಿಗೆ, ರುಚಿ ಹೇಳುವ ಯೋಗ್ಯತೆ ನಾಲಿಗೆಗೆ. ಒಂದೊಂದು ಇಂದ್ರಿಯ ಒಂದೊಂದು ಕೆಲಸ ಮಾಡುತ್ತೆ ವಿನ ಎಲ್ಲ ಇಂದ್ರಿಯಗಳು ಎಲ್ಲವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಹೇಳ್ತಾನೆ, ನಿನ್ನ ಕಣ್ಣು ನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ನೋಡಬೇಕಾದ್ರೆ ಬೇರೆ ಕಣ್ಣು ಬೇಕು, ಅದನ್ನು ಕೊಡ್ತೇನೆ. ಈಗ ಹೂವಿನ ಒಳಗೆ ಪರಿಮಳ ಇದೆ, ಅದನ್ನು ನೋಡ್ಲಿಕ್ಕೆ ಬರುತ್ತಾ ನಿಮಗೆ? ಹಾಗೆ ಭಗವಂತ ಅಂತ ದಾಸರಾಯರು ಹೇಳ್ತಾರೆ, ಪರಿಮಳವು ಸುಮನದೊಳಗೆ ಅನಲನು ಅರಣಿಯೊಳಗೆ ಅಡಗಿಪ್ಪ ತೆರನಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲೆ ಇರುತಿಹ ಜಗನ್ನಾಥ ವಿಠ್ಠಲನ ಕರುಣೆ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು. ಪರಿಮಳವು ಸುಮನದೊಳಗೆ, ಒಳ್ಳೆ ಹೂವಿನ ಒಳಗೆ ಗಂಧ ಇದೆ, ಅದನ್ನು ನೋಡ್ಲಿಕ್ಕೆ ಬರುತ್ತಾ? ಇದೆಯಾ ಇಲ್ವಾ? ಇದೆ. ನೋಡ್ಲಿಕ್ಕೆ ಬರುತ್ತಾ? ಬರಲ್ಲ. ಭಗವಂತ ಎಲ್ಲ ಕಡೆ ಇದ್ದಾನೆ, ನೋಡ್ಲಿಕ್ಕೆ ಬರಲ್ಲ. ಯಾಕೆ? ನಾ ಕಣ್ಣು ಕೊಡ್ತೇನೆ ಅಂತ. ನಾ ಕಣ್ಣು ಕೊಟ್ರೇ ಬರೋದು, ಇಲ್ಲದೇ ಇದ್ದರೆ ಬರೋಲ್ಲ ಅಂತ ಭಗವಂತ ಅವನಿಗೆ ಕೊಟ್ಟಿದ್ದಾನೆ. ದೇವರು ಕಣ್ಣು ಕೊಟ್ಟ ಮೇಲೆ ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಆಶ್ಚರ್ಯ ಪಡ್ತಾ ಇದ್ದಾನೆ. ಎಂಥ ರೂಪವನ್ನು ಅವನು ರೋಮಾಂಚನ ಪಡ್ತಾ ಹೇಳ್ತಾನೆ. ಹೇಗಿದೆ ಆ ರೂಪ? ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕ ದ್ಯುದಾಯುಧಂ ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. 100 ಸಾವಿರಾರು ರೂಪಗಳು ಭಗವಂತಂದು, ಅನೇಕ ರೀತಿಯ ರೂಪಗಳು, ಅಲೌಕಿಕವಾದದ್ದು, ಅನೇಕ ವರ್ಣಗಳು. ಅರ್ಜುನನಿಗೆ ತೋರಿರ್ತಕ್ಕಂಥ ವಿಶ್ವರೂಪವನ್ನು ಸಂಜಯ ವರ್ಣನೆ ಮಾಡ್ತಾ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಧೃತರಾಷ್ಟ್ರ ಎಂಥ ರೂಪ ತೋರಿಸ್ದ ಗೊತ್ತಾ ಕೃಷ್ಣ, ಅದನ್ನು ನಾನು ಕಂಡೆ ಅಂತಾನೆ. ಇವನು ಕೂತಿರೋದೆಲ್ಲೋ ಕೂತ್ ಕಡೆನೇ ತೋರಿಸ್ಬಿಟ್ಟಾರಿ. ಎಷ್ಟೋ ಜನ ನನ್ನನ್ನು ಮಾತಾಡಿಸುವಾಗ ನಾ ಹೇಳ್ತೀನಿ, ಸಾಯಂಕಾಲ 6 ಗಂಟೆಗೆ ಇಲ್ಲಿ ಉಪನ್ಯಾಸ, ನಾವು ಆನ್ಲೈನಲ್ಲೇ ನೋಡ್ತೀವಿ ಆಚಾರ್ಯ ಅಂತ. ಸಂಜಯ ಆನ್ಲೈನಲ್ಲಿ ನೋಡಿದ ಮಹಾನುಭಾವ, ವೇದವ್ಯಾಸದೇವರ ಪರಮಾನುಗ್ರಹಕ್ಕೆ ಪಾತ್ರನಾಗಿ ಕೂತ್ ಕಡೆ ನಡೆದ ಎಲ್ಲ ಘಟನೆಯನ್ನು ನೋಡಿದ್ದಷ್ಟೇ ಅಲ್ಲ, ಕೈಮೈ ತೋರಿಸ್ತಾ ನೋಡು, ರೋಮಾಂಚನ ಆಗ್ತಾ ಇದೆ. ಅದನ್ನು ನೆನಪಿಸಿಕೊಂಡು ನನಗೆ ರೋಮಾಂಚನ ಆಗ್ತಾ ಇದೆ. ಎಂಥ ಅದ್ಭುತವಾದ ರೂಪ, ಅನಂತ ಮುಖ, ಅನಂತ ನೇತ್ರ. ಉಪನಿಷತ್ತುಗಳಲ್ಲಿ ಭಗವಂತನ ಬಗ್ಗೆ ಹೇಳುವಾಗ
ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ವ್ಯಾಪ್ತವಾದ ಭಗವಂತನ ಶರೀರ, ಅಚ್ಚರಿಯ ನೋಟ, ನಾನಾ ವಿಧ ದಿವ್ಯವಾದ ಆಭರಣಗಳು, ಕೈಯಲ್ಲಿ ಎತ್ತಿ ಹಿಡಿದ ಅನೇಕ ತೆರನಾಗಿರ್ತಕ್ಕಂಥ ದಿವ್ಯವಾದ ಆಯುಧ, ಅವನು ತೊಟ್ಟಂತಹ ಬಾಡದ ಕಮಲದ ಮಾಲೆ, ದಿವ್ಯ ವಸ್ತ್ರ. ದಿವ್ಯ ಅಂದರೆ ದೇವತೆಗಳಿಗೆ ಯೋಗ್ಯವಾದದ್ರಿ. ದೇವ್ರ ಕುತ್ತಿಗೆಯಲ್ಲಿ ಹೂವು ಇತ್ತು ಅಂದರೆ ನೀವಿಲ್ಲೆಲ್ಲೋ ನೋಡಿರೋದು ಕೆಸರಲ್ಲಿ ಬೆಳೆದಿರೋದು ಕಮಲ ಅನ್ಕೋಬೇಡಿ. ಆ ಎಲ್ಲ ಹೂವು ರಮಾತ್ಮಕವಾದ ಹೂವು. ದೇವರು ಹಾಕ್ಕೊಳ್ಳುವ ಎಲ್ಲ ಆಭರಣ ರಮಾದೇವಿಯ ಆಭರಣ. ಆ ಉಟ್ಕೊಳ್ಳುವ ವಸ್ತ್ರ ಎಲ್ಲ ಲಕ್ಷ್ಮೀದೇವಿಯೇ. ದೇವರನ್ನು ಮತ್ತೊಂದು ವಸ್ತು ಮುಟ್ಟುವ ಹಾಗೆ ಇಲ್ಲ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ಎಲ್ಲ ಬಗೆಯ ಸೇವೆಯನ್ನು ತಾಯಿ ಮಾಡ್ತಾ ಇದ್ದಾಳೆ. ಆದ್ದರಿಂದ ದಿವ್ಯ ವಸ್ತ್ರ, ಉತ್ತಮವಾದ ಗಂಧವನ್ನು ಲೇಪನ ಮಾಡಿಕೊಂಡಿದ್ದಾನೆ. ಆಶ್ಚರ್ಯಕರವಾಗಿ ಕೂಡಿರ್ತಕ್ಕಂಥದ್ದು, ಎಲ್ಲವೂ ಕ್ರೀಡಾಗುಣಗಳಿಂದ ವಿಶಿಷ್ಟವಾಗಿರ್ತಕ್ಕಂಥ ಎಲ್ಲ ಕಡೆ ಮುಖ. ಆ ಮುಖ ಹೀಗೆ ನೋಡ್ದ ಎಂಡೇ ಇಲ್ಲ ರೀ, ತುದಿ ಇಲ್ಲ, ಮೊದಲಿಲ್ಲ. ಹೇಗಿತ್ತು ಆ ರೂಪ? ಥಟ್ಟ ಒಂದ್ಸತಿ ಕಂಡಾಗ ಹೇಗಿತ್ತು ಹೇಳ್ತಾನೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಯದಿ ಬಾ ಸದೃಶೈ ಸಾ ಸ್ಯಾದ್ಭಾಸಸ್ತಸ್ಯ ಮಹಾತ್ಮನ. ಆ ಭಗವಂತನ ಆ ವಿರಾಟ್ ರೂಪ ಏನಿದೆ, ವಿಶ್ವರೂಪ ಏನಿದೆ, ಅದು ಹೇಗಿತ್ತು, ಅದರ ಕಾಂತಿ ಹೇಗಿತ್ತು ಅಂದರೆ ಒಂದೇ ಕ್ಷಣದಲ್ಲಿ ಒಮ್ಮಿಂದೊಮ್ಮೆಗೆ ಕೋಟಿ ಕೋಟಿ ಸೂರ್ಯರು ಅಂದರೆ ಬೆಂಗಳೂರು ಸೂರ್ಯ ಅಲ್ಲ ರೀ, ಉಡುಪಿ ಸೂರ್ಯ, ಅದು ಏಪ್ರಿಲ್ ಸೂರ್ಯ, ಏನು ದೇದೀಪ್ಯಮಾನವಾಗಿರುತ್ತೆ. ಇಂಥದ್ದು 1 ಕೋಟಿ ಸೂರ್ಯ ಬಂದರೆ ಏನು ಪ್ರಭೆ ಬರಬೇಕು, ಅದು ಭಗವಂತನ ಮುಖಮಂಡಲದಿಂದ ಹೊರಟಿರ್ತಕ್ಕಂಥ ಪ್ರಭೆ. ಅದ್ಭುತವಾದ ಯದಿ ಭಾಹ, ಆ ಬೆಳಕು ಎಷ್ಟಿರಬೇಕು. ಸದೃಶಿ ಸ, ನಿಜವಾಗಿಯೂ ಹೌದಾ ಅಷ್ಟೇನಾ ಅಂದರೆ ನಿಮಗೆ ಹೇಳಲಿಕ್ಕೆ ಬೇರೆ ದಾರಿ ಇಲ್ಲ. ನಿಮ್ಗೆ ಅಷ್ಟು ಹೇಳಿದೆ. ನಿಜವಾಗಿಯೂ ಅದಕ್ಕಿಂತ ಹೆಚ್ಚು ಕೋಟಿ ಸೂರ್ಯರ ಪ್ರಭೆಯನ್ನು ಧಿಕ್ಕರಿಸುವಂತಹ ಪ್ರಭೆ ಭಗವಂತನ ಇದು. ತತ್ರೈಕಸ್ತಂ ಜಗತ್ಕೃತ್ನಂ ಪ್ರಭವಿಕ್ತಂ ಅನೇಕದ ಅಪಶ್ಯದ್ದೇವದೇವಸ್ಯ ಶರೀರೆ ಪಾಂಡವಸ್ತದ. ಆ ಭಗವಂತನ ದೇವೋತ್ತಮನಾದ ಕೃಷ್ಣನ ವಿಶ್ವರೂಪದ ಭಗವಂತನ ಶರೀರದಲ್ಲಿ ಇಡೀ ಜಗತ್ತು, ದೇವ ದಾನವ ಮಾನವ ಎಲ್ಲ ನಾನಾ ಪ್ರಕಾರ ಬೇರೆ ಬೇರೆ ಒಂದೊಂದು ಕಡೆ ಒಂದೊಂದು ಗುಂಪಾಗಿ ಅರ್ಜುನ ನೋಡ್ತಾ ಇದ್ದಾನೆ. ತತಃ ಸ ವಿಸ್ಮಯಾವಿಷ್ಟೋ ಹೃಟ್ಟರೋಮ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಅವನಿಗೆ ರೋಮಾಂಚನ ಆಗ್ತಾ ಇದೆ, ತುಂಬ ವಿಸ್ಮಯಗೊಂಡಿದ್ದಾನೆ. 2 ಕೈಗಳನ್ನು ಜೋಡಿಸಿದ್ದಾನೆ, ನೆಲದ ಮೇಲೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ನಿಂತು ಪ್ರಾರ್ಥನೆ ಮಾಡ್ತಾ ಹೇಳ್ತಾ ಇದ್ದಾನೆ, ಸ್ವಾಮಿ ಇಂಥ ಅದ್ಭುತವಾದ ರೂಪವನ್ನು ನಾನು ನೋಡಿರಲಿಲ್ಲ, ಎಂಥ ಅದ್ಭುತವಾದದ್ದು ನಿನ್ನ ರೂಪ ಅಂತ ಆ ಅರ್ಜುನ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೇಳ್ತಾ ಇದ್ದಾನೆ. ಪಶ್ಯಾಮಿ ದೇವಾಂ ತವ ದೇವದೇಹೇ ಸರ್ವಂಸ್ತತಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿಂಚ ಸರ್ವಾನುರಗಾಂಚ ದಿವ್ಯಾನ್. ಭಗವಂತ ಇದೇನೋ ಯಾರಿಗೂ ಕಾಣಲಿಲ್ಲ, ಎಲ್ಲೋ ಸುಮ್ಮನೆ ತೋರಿಸ್ದ, ಅವರಿಬ್ಬರು ಮ್ಯಾಚ್ ಫಿಕ್ಸಿಂಗ್ ಇದ್ದಂಗಿತ್ತು, ಹೀಗೆಲ್ಲ ತಿಳ್ಕೊಳ್ಬೇಡಿ. ಅವನು ಕಂಡದ್ದನ್ನು ಹೇಳ್ತಾ ಇದ್ದಾನೆ. ನಿನ್ನ ಶರೀರದಲ್ಲಿ ಬ್ರಹ್ಮದೇವರನ್ನು ಕಂಡಿದ್ದೇನೆ, ಬ್ರಹ್ಮನಲ್ಲಿ ಶಿವನನ್ನು ಕಂಡಿದ್ದೇನೆ, ಶಿವನಲ್ಲಿ ಉಳಿದೆಲ್ಲ ದೇವತೆಗಳು, ಋಷಿಗಳು, ದಿವ್ಯವಾದ ಸರ್ಪಗಳು, ನಾನಾ ವಿಧವಾದ ಜೀವಿಗಳ ಗುಂಪನ್ನು ಕಾಣ್ತಾ ಇದ್ದೇನೆ. ಇದೇನು ಬ್ರಹ್ಮದೇವರನ್ನ ಕಂಡೆ, ಬ್ರಹ್ಮದೇವ್ರ ಮೇಲೆ ರುದ್ರದೇವರನ್ನ ಕಂಡೆ, ಇದು ಕ್ರಮ ಹಾಗೆ ರೀ. ಪದ್ಮಪುರಾಣದಲ್ಲಿ ಕಮಲಾಸನೆ ಬ್ರಹ್ಮಣಿ ಸ್ಥಿತ ರುದ್ರಂ ವಿಷ್ಣು ಸಮಾಶ್ರಿತೋ ಬ್ರಹ್ಮ ಬ್ರಹ್ಮಣಾಂಗೋಂಕಗತೋ ಹರಹ. ಎಲ್ಲ ದೇವತೆಗಳು ಭಗವಂತನನ್ನು ಆಶ್ರಯ ಮಾಡಿದ್ದಾರೆ. ಆ ಭಗವಂತನಲ್ಲಿ ಬ್ರಹ್ಮದೇವರಿದ್ದಾರೆ, ಬ್ರಹ್ಮದೇವರ ತೊಡೆಯಲ್ಲಿ ರುದ್ರದೇವರು ಕೂತಿದ್ದಾರೆ, ಆ ರುದ್ರದೇವರನ್ನು ಉಳಿದೆಲ್ಲ ದೇವತೆಗಳು ಆಶ್ರಯ ಮಾಡಿದ್ದಾರೆ. ಇದೇನು ಶಾಸ್ತ್ರ ಹೇಳುತ್ತೆ ಹಾಗೆ ನೋಡ್ತಾ ಇದ್ದಾನೆ ಅರ್ಜುನ. ಹೇಗೆ ನೋಡ್ದ, ಮತ್ತೆ ಕಂಡ. ಅನೇಕ ಬಾಹೂರುದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ. ಎಲ್ಲ ಕಡೆ ನಿನ್ನ ಅನಂತ ರೂಪವನ್ನು ನೋಡ್ತಾ ಇದ್ದೇನೆ. ನಾಂತಂ ನ ಮಧ್ಯನ್ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ನಿನ್ನ ವ್ಯಾಪ್ತವಾದ ಈ ರೂಪಕ್ಕೆ ತುದಿ ಮೊದಲಿಲ್ಲದ ಹಾಗೆ ನೋಡ್ತಾ ಇದ್ದೇನೆ. ಉಪನಿಷತ್ತುಗಳಲ್ಲಿ ವರ್ಣನೆ ಮಾಡುತ್ತೆ. ವಿಶ್ವತ ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಪಾತ್ ಸಂಬಾಹುಭ್ಯಾಂ ನಮದಿ ಸಂಬತತ್ರೈರ್ದ್ಯಾವಾ ಭೂಮಿಂಜನಯನ್ ದೇವ ಏಕಃ. ಆ ಭಗವಂತನ
ಒಂದೇ ಒಂದು ಮಧ್ಯದ ರೂಪದಲ್ಲಿ ಸಮಸ್ತ ಜಗತ್ತು ಅಡಗಿ ಹೋಗಿಬಿಟ್ಟಿದೆಯಂತೆ. ಉಳಿದದ್ದು ಕಿರೀಟಿನಂ ಗದಿನಂ ಚಕ್ರಿಣಂತ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನಲಾರ್ಕಾದ್ಯುತಿಮಪ್ರಮೇಯಂ. ಎಂಥ ಕಿರೀಟ ನಿಂದು, ಹೊಳೆಯುವ ಕಿರೀಟ, ಉತ್ತಮವಾದ ಗದೆ, ಒಳ್ಳೆ ಚಕ್ರ, ಎಲ್ಲೆಡೆಯಲ್ಲಿ ನಿನ್ನ ದೇಹದ ಕಾಂತಿ ಪಸರಿಸ್ತಾ ಇದೆ. ತೇಜಪುಂಜವಾದಂತಹ ನಿನ್ನ ಅದ್ಭುತವಾದ ರೂಪ, ಹೊಳೆಯುವ ಬೆಂಕಿಯ ಕೆಂಡ ಸೂರ್ಯದಂತೆ ಪ್ರಕಾಶ, ಅನಂತ ಪ್ರಕಾಶ. ನಿನ್ನನ್ನು ನೋಡಲಿಕ್ಕೆ ದುರ್ನಿರೀಕ್ಷ್ಯಂ, ಅಶಕ್ಯವಾಗಿರ್ತಕ್ಕಂಥದ್ದು. ಅಂತಹ ತ್ವಮಕ್ಷರಂ ಪರಮಂ ವೇದಿತವ್ಯಂ ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತಮವ್ಯಯ ಶಾಶ್ವತ ಧರ್ಮಗುಪ್ತ ಸನಾತನಸ್ತ್ವಂ ಪುರುಷೋ ಮತೋಮಿ. ನೀನು ವೇದದಲ್ಲಿ ಪ್ರತಿಪಾದ್ಯನಾದವ, ನಾಶವೇ ಇಲ್ಲದವ, ಪ್ರಪಂಚಕ್ಕೆ ಮುಖ್ಯ ಆಧಾರ. ನಾನು ನೋಡಿ ಹೇಳ್ತಾ ಇದ್ದೇನೆ, ಅನಾದಿಯಿಂದ ಬರುವಂತಹ ಧರ್ಮವನ್ನು ಸಂರಕ್ಷಣೆ ಮಾಡಿದ ಮಹಾನುಭಾವ, ಅನಾದಿ ನಿತ್ಯನಾದ ಪರಮ ಪುರುಷ ನೀನು ಅಂತ ಅನೇಕ ರೀತಿಯಿಂದ ಭಗವಂತನನ್ನು ಕೊಂಡಾಡ್ತಾ ಇದ್ದಾನೆ. ಅರ್ಜುನನಲ್ಲಿ ಕೃಷ್ಣ ಕೃಪೆಯಿಂದ ಈ ರೂಪ, ತನ್ನ ವಿಶ್ವರೂಪವನ್ನು ತೋರಿಸ್ತಾ ಅದನ್ನು ನೋಡ್ತಾ ಇದ್ದಾನೆ. ರೋಮಾಂಚನಗೊಂಡಿದ್ದಾನೆ. ತಲೆ ಬಗ್ಗಿ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾನೆ. ಅವನ ದೇಹದ ಒಳಗೆ ಮಹರ್ಷಿಗಳು, ಸಿದ್ಧರು ಗುಂಪು ಗುಂಪಾಗಿ ಅವನಲ್ಲಿ ಮಂಗಳವನ್ನು ಕೊಂಡಾಡ್ತಾ ಇದ್ದಾರೆ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವೇ ದೇವತೆಗಳು, ಅಶ್ವಿನಿ ದೇವತೆಗಳು, ಮರುತ್ತುಗಳು, ಪಿತೃಗಳು, ಗಂಧರ್ವರು, ಯಕ್ಷರು. ಒಬ್ಬ ಭಗವಂತನಿಗೆ ನಮಸ್ಕಾರ ಮಾಡಿದ್ರಿ, ಇವರಿಗೆಲ್ಲರಿಗೆ ಮಾಡಿದಾಗ ಆಗತ್ರಿ. ನೀವು ಒಂದೊಂದೇ ದೇವರಿಗೆ ಮಾಡಬೇಕಾದ್ದಿಲ್ಲ. ಒಬ್ಬ ಭಗವಂತನಿಗೆ ಮಾಡಿದರೆ, ಒಂದು ಗಿಡದ ಬೇರಿಗೆ ನೀರನ್ನು ಉಣಿಸಿದರೆ ರೆಂಬೆ ಕೊಂಬೆಗಳಿಗೆ ಹೋಗುವಂತೆ ಒಬ್ಬ ಭಗವಂತನಿಗೆ ನಮಸ್ಕಾರ ಮಾಡಿದರೆ ಎಲ್ಲರಿಗೆ ತಲುಪುತ್ತೆ. ಕಾರಣ ಆ ಎಲ್ಲ ದೇವತೆಗಳು ಯಾರಲ್ಲಿದ್ದಾರೆ? ಈ ಭಗವಂತನಲ್ಲಿದ್ದಾರೆ. ಇದನ್ನು ಕಣ್ಣಾರೆ ಕಂಡು ಹೊಗಳ್ತಾ ಇದ್ದಾನೆ. ನಿನಗೆ ಅನೇಕ ಮುಖ ಎಲ್ಲ ಹೇಳ್ತಾನೆ. ಭೀಷ್ಮರು, ದ್ರೋಣರು, ಕರ್ಣ, ಜಯದ್ರಥ, ಧೃತರಾಷ್ಟ್ರ, ಈ ಎಲ್ಲರೂ, ಅವರ ಮಕ್ಕಳು, ಅವರೆಲ್ಲ ಗುಂಪು ಗುಂಪಾಗಿ ದೊಡ್ಡ ದೊಡ್ಡ ವೀರರು ಕೋರೆ ದಾಡೆಗಳಿಂದ ಕರಾಳವಾಗಿರ್ತಕ್ಕಂಥ ನಿನ್ನ ಬಾಯೊಳಗೆ ಪ್ರವೇಶ ಮಾಡೋದನ್ನು, ಅದು ಏನು ಸ್ಲೋ ಆಗಿ ಬರ್ತಿಲ್ಲ ರೀ, ವೇಗವಾಗಿ ಬಾಯೊಳಗೆ ನುಗ್ತಾ ಇದ್ದಾರಂತ. ಕೆಲವರೆಲ್ಲ ಆ ಭಗವಂತನ ಕೋರೆ ದಾಡೆಯಲ್ಲಿ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕೆಲವರ ತಲೆಗಳು ಸೀಳಿ ಹೋಗಿವೆ, ಕೆಲವರ ದೇಹ ಅರ್ಧಂಬರ್ಧ ಕೆಳಗೆ ಬಿದ್ದಿದೆ. ಇಂಥ ಹಾರಿ ಬೀಳುವಂಥ ಪತಂಗಗಳು, ಬೆಂಕಿಯನ್ನು ಕಂಡಾಗ ಹುಳಗಳು ಹೇಗೆ ಬೀಳಬೇಕು ಹಾಗೆ ನಿನ್ನ ಬಾಯಿಯೊಳಗೆ ಅನೇಕ ವೀರರು ಪ್ರವೇಶ ಮಾಡ್ತಾ ಇದ್ದಾರೆ. ಹೇಗೆ ಸಮುದ್ರ ಸೇರುವ ಸಂದರ್ಭದಲ್ಲಿ ನದಿ ವೇಗವಾಗಿ ಬಂದು ಸಮುದ್ರವನ್ನು ಸೇರುತ್ತೋ ಹಾಗೆ ನಿನ್ನನ್ನು ಸೇರ್ತಾ ಇದ್ದಾರೆ. ಇದು ಯಾರು? ಇದೆಲ್ಲ ನೋಡ್ತಾ ಕೃಷ್ಣನ ನೋಡಿ ಅರ್ಜುನ ಕೇಳ್ತಾ ಇದ್ದಾನೆ, ಇದು ಯಾವ ರೂಪ? ಇದು ನಿನ್ನ ಯಾವ ರೂಪ ಇದು? ಯಾಕೆಂದರೆ ಈಗ ಆಲ್ರೆಡಿ ಬೇಕಾದಷ್ಟು ಬೇರೆ ಬೇರೆ ರೂಪಗಳನ್ನು ಭಗವಂತ ಅವನ ರೂಪದ ಬಗ್ಗೆ ತಿಳಿಸಿದ್ದ. ಆದರೆ ಇದು ಯಾವುದು ಅಂತ ಗೊತ್ತಾಗಿಲ್ಲ. ಆದ್ದರಿಂದ ಮತ್ತೆ ಕೇಳ್ತಾ ಇದ್ದಾನೆ, ಈ ನಿನ್ನ ರೂಪ ಯಾವುದಿದು? ಇದನ್ನು ನನಗೆ ತಿಳಿಸಿಕೊಡು ಅಂತ ಕೇಳಿದಾಗ ಭಗವಂತ ಅಂತಾನೆ, ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿವ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನಿಕೇತ್ ಯೋಧಾಃ. ನನ್ನ ಹೆಸರು, ಈ ರೂಪಕ್ಕೆ ಕಾಲ ಅಂತ ಕರೀತಾರೆ. ಲೋಕವನ್ನು ಕ್ಷಯ ಮಾಡುವಂತಹ ರೂಪ. ಮಹಾಪ್ರಳಯ ಕಾಲದಲ್ಲಿ ಇಂಥ ರೂಪವನ್ನು ಸ್ವೀಕಾರ ಮಾಡಿ ಇಡೀ ಸಮಸ್ತ ಜಗತ್ತನ್ನು ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ಭೂತಾನ್ಯನೇಕ ಶಾಸ್ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಕ್. ಇಡೀ ಜಗತ್ತನ್ನೇ ನುಂಗುವಂಥ ಲೋಕಕ್ಷಯಕಾರಕವಾದಂತಹ ರೂಪ ಇದು ಅಂತ ತಿಳಿಸ್ತಾ ಇದ್ದಾರೆ. ನೀನು ನಿನ್ನ ಸೋದರರು ಹೊರತು ಯಾರು ಇಲ್ಲಿರೋ ಎಲ್ಲ ಸೇನೆಯಲ್ಲಿರೋ ಎಲ್ಲರೂ ನಾಶ ಆಗ್ತಾ ಇದ್ದಾರೆ. ಅದಕ್ಕೆ ಅವರಿಗೆಲ್ಲರಿಗೆ ಕಾಲರೂಪವಾಗಿ ನಾನಿಲ್ಲಿ ಬಂದಿದ್ದೇನೆ. ಅದರಿಂದ ಯುದ್ಧದಲ್ಲಿ ಗೆಲುವು ನಿನಗೆ ಫಿಕ್ಸ್, ನಿಂದೇ ಆಗಿದೆ. ಶತ್ರುಗಳನ್ನು ಕೊಲ್ಲು, ಏಳು, ಕೀರ್ತಿಯನ್ನು ಗಳಿಸು, ರಾಜ್ಯದ ಭೋಗವನ್ನು ಅನುಭವಿಸು. ಈಗಾಗಲೇ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿ ಯಾರ್ಯಾರು ನಿಂತಿದ್ದಾರಲ್ಲ, ಮಯ್ಯೈವ ನಿಹತಾ ಪೂರ್ವಂ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್, ಇವ್ರನ್ನೆಲ್ಲ ನಾನು ಕೊಂದಾಗಿದೆ, ಸುಮ್ಮನೆ ನಿಂತಿದ್ದಾರೆ. ನೀನು ಬಾಣ ಬಿಟ್ಟಾಗ ಮಾಡು, ಅವರು ಬಿದ್ದಾಗ ಮಾಡ್ತಾರೆ. ನಿನಗೆ ಕಪ್ಪು ನಿನ್ನ ಕೈ ಕೊಟ್ಬಿಡ್ತೀನಿ, ಗೆದ್ದಿದೆಯಾ ಹೋಗ. ನಿಮಿತ್ತ
ನೀನು ಯಾವುದು ಪ್ರಧಾನ ಅಲ್ಲ, ನನ್ನಿಂದ ಸತ್ರು ನಾನು ಕೊಂದೆ ನಂಗೆ ಇಲ್ಲ, ಎಲ್ಲರನ್ನೂ ಕೊಂದಾಕಿ ಆಯಿತು. ನೀನೇನಿದ್ರೂ ಸುಮ್ಮನೆ ಇದರಲ್ಲಿ ಭಾಗವಹಿಸಿ ನನ್ನ ಪೂಜಾ ರೂಪವಾಗಿ ಮಾಡು. ದ್ರೋಣಂಚ ಭೀಷ್ಮಂಚ ಜಯದ್ರಚಂಚ ಕರ್ಣಂ ತಥಾನ್ಯಪಿ ಯೋಧ ವೀರಾನ್ ಮಯಾ ಹತಾಸ್ತ್ವಂ ಜಹಿಮಾವ್ಯತಿಷ್ಠ ಯುದ್ಧಸ್ವಜೇತಾಸಿ ರಣೇ ಸಪತ್ನಾನ್. ಇಲ್ಲಿ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಜಯದ್ರಥ, ಕರ್ಣ ಇವ್ರದ್ದೆಲ್ಲ ಕೆಲವರ ಹೆಸರು ಮಾತ್ರ ತೊಗೊಂಡಿದ್ದಾರೆ. ಯಾಕೆಂದರೆ ದ್ರೋಣಾಚಾರ್ಯರು ಇಚ್ಛಾಮರಣಿಗಳು, ಕೈಯಲ್ಲಿ ಬಿಲ್ಲಿರೋವರೆಗೂ ಸಾಯಲ್ಲ, ಅಂಥವ್ರನ್ನೇ ಕೊಂದಾಯಿತು ಅಂದ್ಯಾನೆ. ಭೀಷ್ಮಾಚಾರ್ಯರು ಬೇಕಂದಾಗ ಮರಣ ಬರುತ್ತೆ ಅವ್ರಿಗೂ, ಅಂಥವ್ರನ್ನ ಕೊಂದಾಯಿತು ಅಂದ. ಸಾಯಲಾರ್ದವರೆಲ್ಲ ನನ್ನ ಇಚ್ಛೆ ಬಂದರೆ ಸತ್ತೋಗಿಬಿಡ್ತಾರೆ, ಯಾರೂ ಉಳಿಯಲ್ಲ. ಯಾಕಂದರೆ ನಾನೇ ಅವರಿಗೆಲ್ಲ ಕಾಲರೂಪದಿಂದ ಬಂದಿದ್ದೇನೆ. ಆದ್ದರಿಂದ ನೀನೇನು ಯೋಚನೆ ಮಾಡಬೇಡ, ಇವರ ಸಾವಿಗೆ ನೀನು ನೆಪ ಮಾತ್ರ ಆಗಿದ್ದೀಯ, ನಾನು ನಿನಗೆ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ನೀನು ಯುದ್ಧ ಮಾಡು ಅಂತೆಲ್ಲ ಹೇಳ್ತಾ ಇದ್ದಾನೆ. ಅರ್ಜುನ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕೃಷ್ಣನ ವಿಶ್ವರೂಪವನ್ನು ಕೇವಲ ಅವನು ಮಾತ್ರ ಕಂಡದ್ದಲ್ಲ, ತ್ರಿಲೋಕೇಶು ಸ್ಥಿತೈರ್ಭಕ್ತೈ ಅರ್ಜುನಾಯ ಪ್ರದರ್ಶಿತಂ ದ್ರಷ್ಟುಂ ವಿಷ್ಣೋರು ವಿಶ್ವರೂಪಂ ಸ್ವಯೋಗ್ಯತಾನುರೂಪತಃ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅರ್ಜುನನಿಗೆ ತೋರಿಸಿದ ರೂಪವನ್ನು ದೇವತೆಗಳು ಕೂಡ ಕಣ್ತುಂಬಿಕೊಂಡಿದ್ದಾರೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಬ್ರಹ್ಮಾದಿಗಳಿಗೆ ತಂದೆಯಾದವ ವಾಯು, ಯಮ, ಅಗ್ನಿ ಇವರೆಲ್ಲರ ಕಾರ್ಯವನ್ನು ಭಗವಂತನೇ ಮಾಡ್ತಾ ಜಗತ್ತಿಗೆ ಅವನು ತಂದೆಯಾಗಿದ್ದಾನೆ. ನಾಹಂ ವೇದೈನ ತಪಸ್ಸ ನದಾನಿ ನನಿಜ್ಜಯ ಶಕ್ಯಂ ಏವಂ ವಿದೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು, ಎಷ್ಟು ಅಧ್ಯಯನ ಮಾಡಿದರು, ಎಷ್ಟು ತಪಸ್ಸು ಮಾಡಿದರು, ಏನು ದಾನ ಧರ್ಮ ಮಾಡಿದರು, ಈ ನನ್ನ ಅದ್ಭುತವಾದ ವಿಶಾಲವಾದ ವ್ಯಾಪ್ತವಾದ ಈ ರೂಪವನ್ನು ನೋಡುವ ಶಕ್ತಿ ಯಾರಿಗೂ ಇಲ್ಲ. ಭಕ್ತಿಯಾತು ಅನನ್ವಯ ಶಕ್ಯಂ ಅಹಮೇವಂ ವಿದೋರ್ಜುನ. ನೀನು ಭಕ್ತಿಯಿಂದ ನನ್ನಲ್ಲಿ ಶರಣು ಬಂದಿದ್ದೀಯಾ, ಅದಕ್ಕೆ ನನ್ನನ್ನು ನಾನು ನಿನಗೆ ಕಾಣುವ ಹಾಗೆ ಮಾಡಿದ್ದೇನೆ. ಮತ್ಕರ್ಮ ಮತ್ಪರಮೋ ಮದ್ಭಕ್ತಃ ಸಂಗವರ್ಜಿತ ನಿರ್ವೈರಃ ಸರ್ವಭೂತೇಷು ಯಸ್ಸಮಾಮೇತಿ ಪಾಂಡವ. ಆದ್ದರಿಂದ ಅನನ್ಯವಾದ ಭಕ್ತಿಯೊಂದೇ ನನ್ನನ್ನು ಹೊಂದಲಿಕ್ಕಿರುವಂತಹ ಸಾಧನ. ನನ್ನ ಸಲುವಾಗಿ ಎಲ್ಲ ಕರ್ಮವನ್ನು ಮಾಡಬೇಕು, ಯುದ್ಧ ಆಗಿರಲಿ, ಪೂಜೆ ಆಗಿರಲಿ, ವ್ಯವಸಾಯ ಆಗಿರಲಿ, ದಾನ ಇರಲಿ, ಹೋಮ ಇರಲಿ, ಪೂಜೆ ಇರಲಿ, ನನಗೋಸ್ಕರ ಮಾಡಬೇಕು. ನನ್ನನ್ನೇ ಸರ್ವೋತ್ತಮ ಅಂತ ತಿಳಿಬೇಕು, ನನ್ನಲ್ಲಿ ಭಕ್ತಿಯನ್ನು ಮಾಡಬೇಕು. ಯಾವ ಪ್ರಾಣಿಯಲ್ಲೂ ವೈರತ್ವವನ್ನು ತಾಳಬಾರ್ದು, ಎಲ್ಲ ಪ್ರಾಣಿಗಳ ಒಳಗೆ ನಾನೇ ಇದ್ದೇನೆ ಅಂತ ಭಗವಂತ ತನ್ನ ಅದ್ಭುತವಾದ ವ್ಯಾಪ್ತವಾದ ರೂಪವನ್ನು ಅರ್ಜುನನಿಗೆ ತೋರಿಸುವ ಮೂಲಕ ನೀನು ನಿಮಿತ್ತವಾಗು. ಎಲ್ಲ ಕಾರ್ಯಗಳಿಗೆ ನೀನು ಕೇವಲ ನಿಮಿತ್ತ ಮಾತ್ರ, ಪ್ರಧಾನ ನಾನಿದ್ದೇನೆ, ನಾನು ನಿನಗೆ ಗೆಲುವು ಕೊಡ್ತಾನೆ. ತಸ್ಮಾತ್ ಯುದ್ಧಸ್ವ ಭಾರತ, ಯುದ್ಧವನ್ನು ಮಾಡು, ಗೆಲುವು ನಿಂದಾಗತ್ತೆ ಅಂತ ಭಗವಂತ ತನ್ನ ಅದ್ಭುತವಾದ ರೂಪವನ್ನು ತೋರಿಸಿ ಅದರ ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡಿದ್ದು ವಿಶ್ವರೂಪದ ಸಂದೇಶ.